ಬಸ್ಸಲ್ಲಿ ಸಿಗೋಣ. ನೆಕ್ಸ್ಟು ಮಂಗಳೂರಿಗೆ ಹೋಗಿ ನಿಮ್ಮಲ್ಲಿ ಗಾಡಿ ಸಿಕ್ತು. ಈಗ ನಾವು ಹೋಗ್ತಾ ಇರೋದು ಟ್ರಕ್ಕಲ್ಲಿ ಯಾವ ರೀತಿ ಜರ್ನಿ ಇರುತ್ತೆ ಅಂತ ತೋರಿಸ್ತೀನಿ, ವಾಚ್ ಮಾಡಿ. ಒಂಥರ ಟ್ರಾವೆಲಿಂಗ್ ಲಾಕ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಜೀವನದಲ್ಲಿ ನರಕ ಹೆಣ್ಣು ಕಟ್ಕೊಂಡು ಹೆಂಡತಿ ಬಿಟ್ರು ನಮ್ಮ ಬಿಡಿ ಸಿಗರೇಟ್ ಎಣ್ಣೆ ಬಿಡಕ್ಕಾಗಲ್ಲ. ಮ್ಯಾಗಿನ ಬ್ರಹ್ಮ ಕಳಿಸ್ಯಾನ ಸುರಿದ ನಂಬಿನಿ ನಿನ್ನ ಕೊಡಬೇಡ. ಈ ಹೊಸ ವರ್ಷಕ್ಕೆ ನನ್ನ ಮಗಳವಳೆ, ಆ ಮಗಳ ಮೇಲೆ ಆಣೆ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಂಚನೆಯಲ್ಲಿ ನೀ ನನ್ನ ಪ್ರೀತಿ ಮನತೆಯ ಕನಸನ್ನು ಕಣ್. ಹಾಯ್, ಒಬ್ಬ ಏನು ನಾಚ್ಕೊಂತವನೇ. ಈಗಲೇ ತಲೆನೋವುತ್ತೈತೆ ನನಗೆ. ಬರುವಾಗ ಬೇರೆ ವಾಮಿಟ್ ಮಾಡ್ಕೊಂಡೆ. ಅಲ್ಲಿ ಪ್ರೇಮಿಗಳ ಸಂಘದ ಅಧ್ಯಕ್ಷರು ವಿಡಿಯೋ ಕಾಲ್ ಮಾಡವ್ ನೋಡಿ. ನೋಡಿ ಇಷ್ಟೊತ್ತಿಗೆ ಗುಡ್ ನೈಟು ಮಲಗ್ದ. ಬೆಂಗಳೂರಿಗೆ ಹೋದ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಫುಲ್ಲಾಗಿ ವಾಚ್ ಮಾಡಿ. ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಇದು ಬಂದು ವರ್ಲ್ಡ್ ವಿಡಿಯೋ ಆಗಿರುತ್ತೆ. ನಾವೆಲ್ಲ ಸೇರಿ ಮಂಗಳೂರಿಗೆ ಹೋಗ್ತಾ ಇದ್ವಿ. ಹಾಗಾಗಿ ನಮ್ಮ ಫ್ರೆಂಡು ಬಿಡಕ್ಕಂತ ಕರ್ಕೊಬಂದ. ಆಗಲೇ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ಕುಣಿಗಲ್ ಬೈಪಾಸ್ ಹತ್ರ ಬಂದ್ವಿ. ಫೈನಲಿ ಕುಣಿಗಲ್ ಬೈಪಾಸ್ ಹತ್ರ ಬಂದಿದ್ದೀವಿ. ಬಸ್ಸಿಗೆ ವೈಟಿಂಗ್. ಮತ್ತೆ ಸಮಾಚಾರ, ಬಿಡಕ್ಕೆ ಬಂದಿದೆಯಾ? ತುಂಬ ಖುಷಿ ಆದೆಯಾ? ಏನಂದರೆ ನೀನು ಬರಬೇಕಿತ್ತು, ಏನು ಮಾಡೋದು? ಹಾಂ, ನೆಕ್ಸ್ಟ್ ಟೈಮ್ಗೆ ಯಾರಲ್ಲಿ ಇರ್ತೀವ? ಹಾಂ, ಕರ್ಕೊಂಡು ಬರ್ತಾನೆ ಅಂತಾನೆ ಫೋನ್ ಮಾಡಿದ್ರೆ ಅಲ್ಲಿ ನಿದ್ದೆ ಗೊರ್ಕೊಂಡು ಸೈಲೆಂಟ್ ಮಾಡ್ತಾರೆ. ಆವಾಗ ಆ ಟೈಮಲ್ಲಿ ನಾವು ಇಲ್ಲಿ ಬೆಳಗ್ಗೆ ಬಂದು ಚಳಿಯಲ್ಲಿ ನಡ್ಕೊಂಡಿರ್ಬೇಕು, ಚಳಿಯಲ್ಲಿ ನಡ್ಕೊಂಡು ಇರ್ಕೋಬೇಕು. ನೈಟೇ ಫೋನ್ ಮಾಡ್ತೀವಿ ನಿಮಗೆ, ಬರುವಾಗ ಒಂದು ಸಲ ಅಲಾರಾಮ್ ಇತ್ತು ಅಂತ. ಇಲ್ಲ, ಇಷ್ಟು ಗಂಟೆಗೆ ಬರ್ರಿ. ಬೆಳಗ್ಗೆ ಒಂದು ಇಲ್ಲಿ ಬರೋಷ್ಟರಲ್ಲಿ ಒಂದು 6 ಗಂಟೆ 6:30 ಆಗಿರುತ್ತೆ. ಅಲ್ಲ, ಸೈಲೆಂಟ್ ಮಾಡಿ ಮಲಿಕೋಬಿಟ್ಟಿದ್ರೆ ಅಂದರೆ ಅವ್ನು ಫೋನ್ ಮಾಡಿದ್ರೆ ಗೊತ್ತಾಗಲ್ವಲ್ಲ. ಸರಿ, ಮತ್ತೆ ಸ್ವಲ್ಪ ಮಾತಾಡ್ತೀವಿ. ಬಸ್ಸಲ್ಲಿ ಸಿಗೋಣ. ನೆಕ್ಸ್ಟು ಮಂಗಳೂರಿಗೆ ಹೋಗಿ ನಿಮಗೆ ಬೀಚು ಎಲ್ಲ ತೋರಿಸ್ತೀನಿ, ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ. ಹಾಗೆ ನನ್ನ ವೀಡಿಯೋ ನೋಡು, ನೀನು ನೋಡ್ತಾ ಇರೋ ನಮ್ಮ ವೀಡಿಯೋಸ್ ಎಲ್ಲ, ಸ್ಟೇಟಸ್ಸು ಎಲ್ಲ ಸ್ಟೋರೀಸು. ಸಿಗೋಣ. ಇವತ್ತು ನಾವು ಎಲ್ಲಿ ಹೊಲ್ಟಿದ್ದೀವಿ ದೋಸ್ತ? ಮಂಗಳೂರು. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಮಂಗಳೂರು ಹೋಗ್ತಾ ಇದ್ದೀವಿ. ಯಾಕೆ ಮಂಗಳೂರು ಹೋಗ್ತಾ ಇರೋದು? ಏನು ಮಾಡ್ತೀವಿ, ಎಲ್ಲ ಬೇಜಾರಾಗೈತೆ, ಅದಕ್ಕೆ ಸುಮ್ಮನೆ ಟ್ರಿಪ್ ಹೋಗ್ಬೇಡ ಅಂತ ಹೋಗ್ತಿದ್ದೆ. ಹಾಂ, ಏನು ಬೇಜಾರಾಗೈತೆ ನಿಮಗೆ ಅಂಥದ್ದು? ಏನು ಬೇಜಾರು, ಅದೇ ಬರೀ ಕೆಲಸ ರೂಮ್ ಅಂದರೆ ಹೆಂಗೆ ಎಂಜಾಯ್ಮೆಂಟ್ ಇರ್ಬೇಕು, ಎಂಜಾಯ್ಮೆಂಟ್ ಮಾಡ್ತಾ ಇರಬೇಕು, ಕೆಲಸ ಅಷ್ಟೇ ಇರ್ಬೋದು. ಕೇಳಿಸ್ಕೊಂಡ್ರಲ್ಲ ಸ್ಟಾರ್ಸ್, ಈಗೇನೂ ಇಲ್ಲ. ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲರೂ ಒಂದೊಂದು ಕಡೆ ಒಬ್ಬರು ಟ್ರಿಪ್ಪು ಅದು ಇದು ಹಾಕ್ಕೊಂಡಿರ್ತಾರೆ. ನಮ್ಮ ಲೈಫಲ್ಲಿ ಎಂಜಾಯ್ಮೆಂಟ್ ಇಲ್ಲ ಅಂದರೆ ಅದ್ರದ್ದು ಮಜಾನೇ ಬರೋಲ್ಲ. ಹಾಗಾಗಿ ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಹೋಗ್ತಾ ಇರೋ ಪ್ಲೇಸೇ ನಮ್ಮ ಫೇವ್ರೆಟ್ ಪ್ಲೇಸು. ಮಂಗಳೂರಿಗೆ ಹೋಗ್ತಾಯಿದ್ದೀನಿ, ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಹೋಗಿದ್ದಾರೆ ಅನಿಸುತ್ತೆ, ಬಟ್ ಇನ್ನೊಂದ್ಸಲ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ ಎಂಜಾಯ್ ಮಾಡ್ತೀವಿ ಜಿಗ್ಗಾಗಿ. ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ, ಹೇಗೆ ಅಂತ ಎಲ್ಲ ತೋರಿಸ್ತೀನಿ. ದಯವಿಟ್ಟು ನಮ್ಮದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ಗಾಡಿ ಸಿಕ್ತು. ಈಗ ನಾವು ಹೋಗ್ತಾ ಇರೋದು ಟ್ರಕ್ಕಲ್ಲಿ ಯಾವ ರೀತಿ ಜರ್ನಿ ಇರುತ್ತೆ ಅಂತ ತೋರಿಸ್ತೀನಿ, ವಾಚ್ ಮಾಡಿ. ಹಾಗೆ ಫೈನಲಿ ನಮಗೆ ಒಂದು ಟ್ರಕ್ ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಟ್ರಕ್ಕಲ್ಲಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಎಷ್ಟೋ ದಿವಸದಿಂದ. ಹಾಗೆ ಇವತ್ತು ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಟ್ರಕ್ಕಲ್ಲಿ ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ನೋಡಿ ನೀವೇ. ಫುಲ್ಲು ಬೆಚ್ಚಿಗೆ ಇಲ್ಲಿ ಮಲಿಕೋದು. ಇಲ್ಲಿ ಡ್ರೈವರ್ ಅಣ್ಣ ಡೀಸೆಲ್ ಹಾಕ್ಸಕ್ಕೆ ಹೋಗಿದ್ದಾರೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ. ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆಗೆ ತಲುಪುತ್ತಂತೆ ಮಂಗಳೂರು. ಕಾಯು ರಮೇಶ್ ಅಣ್ಣ ಹೇಳ್ತಾನೆ ತಾರ್ಬರ್ ತಲುಪಲ್ಲ ಅಂತ. ಮಲಿಕೊಳ್ರಿ ರಮೇಶ್ ಅಣ್ಣ, ಒಳ್ಳೆ ನಿದ್ದೆ ಮಾಡ್ತಾನೆ. ಈಗ ಹಿಂದೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಗಿರ್ಕೆ ಹೊಡೆದ್ರೆ ನಾನೇನಿಲ್ಲ, ಬಿಡಿ ಇಲ್ಲಿ ಅನ್ಸು ಬಿಡಿ ಐತೆ, ಸೀದಿ ಬ್ಯಾಗ್ ಇಟ್ಬಿಡ್ತೀನಿ. ಸರಿ ನೋಡಿ, ಎಲ್ಲ ರೆಡಿ ಆಗ್ತಾವನೆ ಮಲಗಕ್ಕೆ. ಇನ್ನೂ ಎಷ್ಟು 10:30 ಆಗಿದೆ ಇನ್ನೂ ಟೈಮು. ಆಗಲೇ ನಿದ್ದೆ ಮಾಡೋಕ್ಕೆ ಹೋಗಿದ್ದಾನಲ್ಲಿ. ನೋಡಿ ಇಷ್ಟೊತ್ತಿಗೆ ಗುಡ್ ನೈಟು ಮಲಗ್ದ. ಒಳ್ಳೆ ನಿದ್ದೆ ಅಣ್ಣನ ದಿನ ನೋಡಿ, ಫುಲ್ ನಿದ್ದೆ.
ಫುಲ್ಲು ನೋಡಿ ಕಾಲು ಎಲ್ಲೆಲ್ಲ ಎಲ್ಲ ಫುಲ್ ನಿದ್ದೆ ಮಾಡ್ತಾವೆ, ಬೆಚ್ಚಗೈತೆ ಹೆಂಗೋ. ಹಾಂ, ಬಸ್ಸಲ್ಲಿ ಹೋಗಿದ್ರು ಈ ಥರ ಸುಖ ಸಿಗ್ತಿರ್ಲಿಲ್ಲ. ಹಾಂ, ಬಸ್ಸಲ್ಲಿ ಹೋಗಿದ್ರು ಈ ಥರ ಸುಖ ಸಿಗ್ತಿರ್ಲಿಲ್ಲ. ನಾವು ಫುಲ್ ಬೆಚ್ಚಿಗೆ ಮಲಗಿದ್ದಾನೆ. ನಾನೇ ನೋಡಿ ಇಲ್ಲಿ ಡ್ರೈವರ್ ಸೀಟಲ್ಲಿ. ನಾನು ಯಾಕೆಂದರೆ ನಾನು ಅವಾಗಲೇ ಹೋಗ್ತಿದ್ದೆ. ನಾನು ಯಾಕೆ ಹೋಗಂದಿದ್ದೆ ಅಂದರೆ ನಾನು ಸ್ವಲ್ಪ ಲಾಗ್ಸ್ ಎಲ್ಲ ಮಾಡಬೇಕು, ನಿಮಗೆ ಹೇಗೆಲ್ಲ ತೋರಿಸ್ಬೇಕಲ್ಲ. ನಾನು ಹಿಂದೆ ಇದ್ದರೆ ಮತ್ತೆ ಮುಂದೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಹಿಂದೆ ಹೋಗಲಿಲ್ಲ, ಇಲ್ಲೇ ಕೂತಿದ್ದೀನಿ. ನೆಕ್ಸ್ಟು ಫಸ್ಟ್ ಶಿಫ್ಟ್ ಅವನು, ನಾನು ಸೆಕೆಂಡ್ ಶಿಫ್ಟ್ ಅಂದು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಆ ಜಾಗದಿಂದ ನೆಕ್ಸ್ಟು ಬರ್ತೇನೆ ಇಲ್ಲಿಗೆ. ಆಮೇಲೆ ನಮ್ಮ ಶಿಫ್ಟ್ ಎತ್ತದು ನೋಡಾಗಲೇ ಬರ್ಕೆ ಹೊಡಿತಾನೆ ಕುರ್ರ ಅಂತ. ಫುಲ್ಲು ಪರ್ಮನೆಂಟ್ ನಮ್ಮದೇ 6 ಗಂಟೆವರೆಗೂ. ನಾನೆಲ್ಲ ಮಲಗಲಿ ಹಂಗಾದ್ರೆ? ಎಚ್ಚರ ಇರ್ಬೇಕಪ್ಪ, ಏನಾಗಲ್ಲ ಒಂದು ದಿವಸ. ಹೌದೌದು, ಈಗಲೇ ತಲೆನೋವು. ಈಗಲೇ ತಲೆನೋವು ತೈತೆ ನನಗೆ. ಬರುವಾಗ ಬೇರೆ ವಾಮಿಟ್ ಮಾಡ್ಕೊಂಡೆ ಅಲ್ಲಿ. ಇನ್ನು ಎಚ್ಚರ ಅಂದರೆ ಮುಗೀತು ನನ್ನ ಕತೆ. ಅಣ್ಣ ಎಲ್ಲ ಹೋಗಿದ್ದಾರೆ, ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಹಾಕ್ಸ್ಬೇಕೇನೋ, ಡೀಸೆಲ್ ಹಾಕ್ಸಕ್ಕೆ ಹೋಗಿದ್ದಾರೆ. ಇನ್ನು ಇದೆಲ್ಲ ನಮ್ಮದೇ. ಇಲ್ಲೂ ಮಲಗ್ಬೋದು, ಆರಾಮ್ಸೆ ಮಲಗ್ಬೋದು. ಬಟ್ ನೋಡೋಣ, ನಿದ್ದೆ ಬಂದರೆ ಏನಾದರೂ ಇಲ್ಲೇ ಮಲಗ್ತೀನಿ. ಇನ್ನೇನು ಡ್ರೈವರ್ ಅಣ್ಣ ಬೇರೆ ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ಪರಿಚಯ ಇಲ್ಲ, ಪರಿಚಯ ಮಾಡ್ಕೋಬೇಕು. ಪರಿಚಯ ಮಾಡ್ಕೊಂಡು ಮಾತಾಡ್ಸೋಣ. ಹಾಗೆ ಮಾತಾಡ್ಕೊಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಹಾಗೆ ಇದೇ ಎಂಡಿಂಗಲ್ಲ, ಇನ್ನೂ ಮುಂದೆ ಅಲ್ಲಿ ಮಂಗಳೂರಿಗೆ ಹೋದ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಫುಲ್ಲಾಗಿ ವಾಚ್ ಮಾಡಿ. ಆಯ್ತಣ್ಣ, ಆಯ್ತು ಅಣ್ಣ. ನೋಡಿ ಇಲ್ಲೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾವ್ರೆ. ಯಾಕಂದರೆ ಡ್ರೈವರ್ದು ಕಷ್ಟ ಎಷ್ಟಿರುತ್ತೆ ಅಂದರೆ, ಲೈಫಲ್ಲಿ ಈಗ ಅವರು ನೈಟೆಲ್ಲ ಗಾಡಿ ಓಡಿಸ್ಬೇಕು. ನೈಟೆಲ್ಲ ಗಾಡಿ ಓಡಿಸಿದ್ರೆ ಫುಲ್ ನಿದ್ದೆ ಬಂದರೆ ಅಲ್ಲಿ ನಿದ್ದೆ ಬಂದಾಗ ಅವ್ರಿಗೆ ಹೆಂಗೆ ಹೇಳಿ, ಕೆಲವೊಂದು ಹಂಗೆ ಆಗೋದು. ಅವನು ನೋಡಿ, ಇವನು ವಿಡಿಯೋ ಕಾಲ್ ಮಾಡವನೇ ನಮ್ಮ ಇವನು ಪ್ರೇಮಿಗಳ ಸಂಘದ ಅಧ್ಯಕ್ಷರು. ವಿಡಿಯೋ ಕಾಲ್ ಮಾಡವನು ನೋಡಿ, ಪ್ರೇಮಿಗಳ ಸಂಘದ ಅಧ್ಯಕ್ಷರು ಇವರು. ಅಲ್ಲಿಂದ ಹಾಯ್ ಫ್ರೆಂಡ್ಸ್ ಅಂತ ಹಾಯ್ ಮಾಡ್ತವನೆ. ನೋಡ್ಕೋಬಿಡಿ, ಇವನು ಪ್ರೇಮಿಗಳ ಸಂಘದ ಅಧ್ಯಕ್ಷರು. ಹಾಯ್ ಅಧ್ಯಕ್ಷರೇ. ಸೌಂಡ್ ಇಡ್ರಿ ಚೂರು, ಮಾತಾಡಲಿ, ಸೌಂಡ್ ಕೇಳಿಸಲ್ಲ. ಹಾಯ್ ಅಧ್ಯಕ್ಷರೇ, ಮಾತಾಡಿ. ಹಾಯ್ ಹೇಳಿ ನಿಮ್ಮ ಸದಸ್ಯರಿಗೆಲ್ಲರಿಗೂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಧ್ಯಕ್ಷ ಅಂತ ಹೇಳಿ. ಏನು ಸ್ಮೈಲು, 32ರಲ್ಲೂ ಒಂದೊಂದು ನೋಡ. ಅಲ್ಲ, ಯಾವ ಪೇಸ್ಟ್ ಯೂಸ್ ಮಾಡೋದು ಹೇಳ್ರಿ ಸ್ವಲ್ಪ, ನಿಮ್ಮ ಸದಸ್ಯರಿಗೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಬದನೆಕಾಯಿ ಪೇಸ್ಟ್. ಹಾಂ, ಬದನೆಕಾಯಿ ಪೇಸ್ಟು. ಫೆವಿಕಲ್ಲ, ಬೇವಿನ ಕಡ್ಡಿ. ನೋಡಿ, ಅದಕ್ಕೆ ಇಷ್ಟು ರಹಸ್ಯ. ನೋಡಿದ್ರಲ್ಲ ನಮ್ಮ ಅಧ್ಯಕ್ಷರ ರಹಸ್ಯ ಏನು ಅಂತ ತಿಳ್ಕೊಂಡ್ರಲ್ಲ. ದಯವಿಟ್ಟು ಫಾಲೋ ಮಾಡಿ. ಇದು ಉಪಾಧ್ಯಕ್ಷರು ಇಲ್ಲ ಅವ್ರು ನೋಡಿ, ಉಪಾಧ್ಯಕ್ಷರು. ಏನು ಗೊತ್ತಾ ಮುರಳಿ, ಸೀಟ್ ಹುಡುಕೋಬಿಟ್ಟವನೆ ಹಿಂದೆ. ಸೀಟು ಬೆಚ್ಚಿಗೆ ಮಲಗಕ್ಕೆ ನಾನು ಲಾಗಲ್ಲಿ ನೋಡು ತೋರಿಸ್ತೀನಿ. ನಾನು ಲಾಗ್ ಅಪ್ಲೋಡ್ ಮಾಡಿದಾಗ ನೆಕ್ಸ್ಟ್ ತೋರಿಸ್ತೀನಿ. ಇದು ನನ್ರಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಐತೆ. ಕಾಣಿಸ್ತಾ ಇದೆಯಾ? ಏನು ಬುಲೆರೋ ಅಲ್ಲ ಯಾ, ಟ್ರಕ್. ಹ್ಞೂ, ಇಲ್ಲಿ ನೋಡಿ ಎಂಥ ಜಾಗ ಹುಡುಕೊಂಡವ್ ನೋಡಿ. ಇಲ್ಲಿ ಹಿಂದೆ ಆರಾಮ್ ಅದು ಆರಾಮಲ್ಲ. ಫಸ್ಟ್ ನಾನೇ ಹತ್ತಿದ್ದು. ಲಾಗ್ಸ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ನಾನೇನಂದೆ, ನಾನು ಮುಂದೆ ಕುತ್ಕೊತೀನಿ, ನೀವು ಮಲ್ಗಂಗಿದ್ರೆ ಹಿಂದೆ ಹೋಗು ಅಂದೆ. ನಾನು ಆಮೇಲೆ ಹೇಳಿದ್ದೀನಿ, ಫಸ್ಟ್ ಶಿಫ್ಟ್ ನೀನು ಹೋಗು, ಸೆಕೆಂಡ್ ಶಿಫ್ಟ್ ನಾನು ಹೋಗ್ತೀನಿ, ಆಮೇಲೆ ಅಲ್ಲಿ ಮಲಗ್ತೀನಿ ಅಂತ. ಅವನಿಲ್ಲ, ನಾನು ಬೆಳಗ್ಗೆವರೆಗೂ ಮಲಗ್ತೀನಿ, ನಾನು ಬಿಡಲ್ಲ ಅಂದ. ಸರಿ ಆಯ್ತು ನೋಡು. ಮಂಗಳೂರು.
ಏನೋ ಪರಿಚಯದವ್ರು ಇರ್ತಾರಲ್ಲ ಏನೋ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಆಗಲ್ಲ, ಜೀವನ ಸಾಗಿಸ್ಬೇಕಲ್ಲ. ಕಳ್ಕೊಂಡೆ ನೀನು ಕಳ್ಕೊಂಡೆ ದುಃಖದ ನದಿಯೋ ಅಂತ. ಅಳುವ ಸಮಯ ವಂಚನೆಯಲ್ಲಿ ನೀ ನನ್ನ ಪ್ರೀತಿ ಮರೆತೆಯ ಕನಸನ್ನು ಕಂಡೆ ನಾವಿಬ್ಬರು. ಮುರಳಿ ಯಾರು ನೀವು ಹುಡುಗಿನ? ಮುರಳಿ ಮನಸ್ಸು ಅದು ನೋಯಬಾರದು, ಮುರಳಿಗೂ ನೋವಿದೆ ತಿಳಿಯಲು ಯಾರಿಗೂ, ಮೂಳಿಗೆ ನೋವಿದೆ ಮೂಳಿಗೆ ಎಲ್ಲಿದೆ ನೋವು? ಮನಸ್ಸಲ್ಲಿ. ನೋಡಿ ಪಾಪ ಬನ್ನಿ, ನಾನು ಕೇಳಿದೆ ಅವನು ಮುರಳಿಗೆ, ಬಾ ನಮ್ಮ ಜೊತೆ ಆರಾಮ್ಸೆ ಹೋಗಿ ಬರೋಣ ಎಂಜಾಯ್ಮೆಂಟ್ ಮಾಡ್ಕೊಂಡು ಅಂತ. ಈಗ ಅಲ್ಲಿ ರೂಮಲ್ಲಿ ಇದ್ಕೊಂಡು ವಿಡಿಯೋ ಕಾಲ್ ಮಾಡವನೆ. ಹೌದಾ? ಮಾಡ್ಬೇಕನ್ಸ್ತು ಮಾಡ್ದೆ. ಏನ ಅದೇಪ್ಪ ಅಷ್ಟೇ. ಇಲ್ಲಿ ಅಣ್ಣ ಡೀಸೆಲ್ ಹಾಕ್ಸಕ್ ನಿಲ್ಸವ್ರೆ, ಫುಲ್ ಡೀಸೆಲ್ ಹಾಕ್ಸ್ತವ್ರೆ ನೋಡಲ್ಲಿ. ಟ್ಯಾಂಕಿಗೂ ಬಾಡಿಗೂ ಡೀಸೆಲ್ ಹಾಕ್ಸ್ತವ್ರೆ ಅಣ್ಣ, ಫುಲ್ ಜೋರು. ಯೂತು ಹೆಂಗ್ ಯಾರು ಬೇಕು? ವಯಸ್ಸಾದ್ರ ಬೇಕಾ ಯೂತ್ ಬೇಕಾ? ಲಾಗ್ ಗಾಡಿ ನಡ್ಸೋರು ಯಾರು ಬೇಕೋ? ಯೂತ್ ಬೇಕಾ ಏನು ವಯಸ್ಸಾದ್ರ ಬೇಕಾ? ಯಾರಾದ್ರೆ ಗಾಡಿ ಓಡ್ತದಲ್ಲ. ಏ ಅವನೇ ನೋಡಪ್ಪ, ಇಲ್ಲಿ ನೋಡು ಕಾಣಿಸ್ತಿದ್ಯಾ? ಆಟೋ ರಾಜ ಬೆಚ್ಚಿಗೆ ಅವನೇ. ಇವಾಗ ಇನ್ನೂ ಟೈಮ್ ಆಗಿಲ್ಲ, ಇಲ್ಲಾಂದ್ರೆ ಮಲ್ಕೊಂಡಂದ್ರೆ ಬೆಳಗ್ಗೆನೆ ಎದ್ದು ಹೇಳೋದು. ಹಾ ಹೌದಾ? ಬರ್ತಾರಿರು ಅವರು. ಮೊದಲೇ ಬಾಯಿಗೆ ಬಂದಂಗೆ ಮಾತಾಡ ಬೈದು ಬಿಡ್ತಾರೆ ಅವರು. ಕನ್ನಡ ಕನ್ನಡ. ಈಗ ನೋಡು ಇವರೇ ಅವಣ್ಣ, ಮಾತಾಡ್ಸು ಹಾಯ್ ಅಂತ ಹೇಳು. ಗಾಡಿ ಅವರು ಇಲ್ಲಿ ಬಿಜಿ ಅವರೇ ಇಲ್ಲಿ. ಹಾಂ ಸ್ಕ್ಯಾನರ್ ಕಳ್ಸಿದ್ದೀನಿ ನೋಡೋಣ. ಪ್ರಕಾಶಣ್ಣ ಅಂತ. ಇಲ್ಲ ಒಂದು 2 ನಿಮಿಷ ಹೊರಟಾಯ್ತು ನಾನು. ಇವ್ರು ಬೇಡ ಬಂಕವ್ರು ಅಲ್ಲಾಕು ಇಲ್ಲಾಕು ಅಂತ. ಪಾಪ ಅಣ್ಣ ಏನೋ ಅರ್ಜೆಂಟಲ್ಲ ಅವರೇ, ಎಲ್ಲ ನೀರು ಕ್ಲೀನ್ ಮಾಡ್ತಾವ್ರು ನೋಡಿ. ಈಗ ಅಲ್ಲಿ ನೋಡು, ನೈಟ್ ಕಾಣಿಸಲ್ವಲ್ಲ, ಮತ್ತೆ ಇದು ನೀಟಾಗಿರ್ಬೇಕು, ಮಂಜೆಲ್ಲ ಬರುತ್ತಲ್ಲ ಅದಕ್ಕೆ. ಇಲ್ಲಿ ನೋಡು ಎಲ್ಲ ಇದು ಮಾಡ್ತಾವ, ನೀರೆಲ್ಲ ಹೊಡೆದು ಫುಲ್ ಎಲ್ಲ. ಕೆಟ್ಟು ಹೋಗಿದೆ ಜನಮ ಇಷ್ಟರ. ಏನೋ ಸಾಂಗ್ ಆಡ್ತಾವ ನೋಡಪ್ಪ. ಗಿಳಗೇಡಿ ನಾವು ಮಾತಾಡಯ್ಯ, ಮಾತಾಡು. ಏನು ಮಾತಾಡೋಣಪ್ಪ? ಏನಂದ್ರೆ ವಾಮಿಟ್ ಆಗಿರೋದಕ್ಕೆ ಒಳ್ಳೇದಾಯ್ತು, ಸ್ವಲ್ಪ ತಲೆನೋವು. ನಾನು ಅದೇ ಹೇಳ್ದು, ನೀವು ವಾಮಿಂಟ್ ಆಗ್ಬೇಕು ಮೇನ್. ಹಾಂ ಹಾಂ ಹಾಂ. ಯಾರಿವನು ಮನ್ಮಧರಾಜನು, ಸರಿ ಹೊತ್ತಲ್ಲಿ ನಿದ್ದೆ ಬರ್ದಂಗೆ ಮಾಲೆಗಿದನು. ಹಾಯ್ ಹಾಯ್ ಹಾಯ್. ಒಬ್ಬ ಏನು ನಾಚ್ಕಂತವನೇ, ಫುಲ್ ನಿದ್ದೆ ಅಣ್ಣ. ಚಂದ ಉಳ್ಳಿ ಚಲಿವಿ ನಿನ್ನಂದಾಳದ ಮ್ಯಾಗಿನ ಬ್ರಹ್ಮ ಕಳಿಸ್ಯಾನ ಸುರದ, ನಂಬೀನಿ ನಿನ್ನ ಕೊಡಬೇಡ ಒತ್ತಾದ ಮ್ಯಾಗ ಮುತ್ತಾಗದಂಗ ಮುತ್ತ ಕೊಡಲೇನ ಬಂದ. ಇವ್ರಿಗೇನೋ ಅವನಿಗೇನೋ ಚಳಿಗೆ ಆಗೈತೆ ನೋಡಯ್ಯ, ಮುತ್ತ ಕೊಡಲೇನ ಅಂತ. ತಗ ಸಾಂಗ ಪಾಡಿದು ಸಾಂಗ.
ಹಾಗೆ ಇಲ್ಲಿ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪೋಸ್ಟರ್ ಹಾಕ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಏನೋ ಇದು ಶ್ರೀರಂಗ ಕಪ್ ಬೊಮ್ಮಡಿಗೆರೆ. ನಾನು ವಾಕ್ಸ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಗೆ ಎಲ್ಲ ಜರ್ನಿ ಹೋಗುವಾಗ ಈಗ ಎಲ್ಲಿಂದ ಎಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ, ಮದುವೆಯಲ್ಲೆಲ್ಲ ಎಲ್ಲಿ ಏನು ಮಾಡ್ತೀವಿ ಅಂತ. ಅದಕ್ಕೆ ನೀವು ಬ್ಯುಸಿಯಲ್ಲಿ ಇದ್ರಲ್ಲ, ನಾನು ನಿಮ್ಮ ಬಗ್ಗೆ ಕೇಳೋಣ ಅಂತ ಇದ್ದೆ. ಡ್ರೈವರ್ ಲೈಫ್ ಹೇಗಿರುತ್ತೆ ಆ ಥರ ಕೇಳೋಣ ಮತ್ತೆ ಕೇಳ್ತೀನಿ, ಹೇಳಿ. ಅಲ್ಲ ಅಲ್ಲಿ ಒಳಗಡೆ ಕೇಳ್ತೀನಿ ನಾನು, ನೀವು ಹೇಳಿ. ಹಾಂ ಸರಿನಾ? ನಮ್ಮ ಜೀವನದಲ್ಲಿ ನರಕ ಹೆಣ್ಣು ಕಟ್ಕೊಂಡು ಹೆಂಡ್ತಿ ಬಿಟ್ರು ನಮ್ಮ ಬಿಡಿ ಸಿಗರೇಟ್ ಎಣ್ಣೆ ಬಿಡೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಎಣ್ಣೆ ಕುಡಿದು ನನ್ನ ಲೈಫೇ ಕಳ್ಕೊಬಿಟ್ಟೆ. ಈ ಹೊಸ ವರ್ಷಕ್ಕೆ ನನ್ನ ಮಗಳವಳೆ, ಆ ಮಗಳ ಮೇಲೆ ಆಣೆ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಜೀವನ ಅದೇ ಒಳ್ಳೇದದು. ಇವತ್ತು ನನ್ನ ಫ್ರೆಂಡ್ಶಿಪ್ಪಲ್ಲಿ ಅರ್ಧ ನಂಬಿ ಫ್ರೆಂಡ್ಶಿಪ್ ಅರ್ಧ ಮೋಸ ಮಾಡಿಬಿಟ್ರು ಜೀವನದಲ್ಲಿ. ಇವಾಗ ಯಾರಿಗೆ ನಂಬಕ್ಕಾಗಲ್ಲ. ಹಾಂ, ಎಷ್ಟು ಕಳ್ಕೊಂಡಿದೆ ಗೊತ್ತಾ ಫ್ರೆಂಡ್ಶಿಪ್ಪಲ್ಲಿ. ಯಾರಿಗೆ ನಂಬಬೇಕು ಯಾರಿಗಿಲ್ಲ. ಅದಕ್ಕೆ ಸ್ನ್ಯಾಕ್ಸ್ ತಿನ್ನಕ್ರು ನೀನು ತಿನ್ನು, ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತೀನಿ, ನೀನು ತಿನ್ನು. ತಿನ್ನಲ್ಲ ನಾನು. ಹಾಸನ್ 120 ಕಿಲೋಮೀಟರ್ಸ್. ಒಂಥರ ಟ್ರಾವೆಲಿಂಗ್ ಲಾಗ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್, ಟ್ರಾವೆಲಿಂಗ್ ಲಾಗ್ಸ್ ಹೊಸ ಎಕ್ಸ್ಪೀರಿಯನ್ಸ್. ಟ್ರಾವೆಲಿಂಗ್ ಲಾಗ್ ಮಾಡ್ತಾ ಇರೋದು ಇದೇ ಫಸ್ಟು. ಪಾವಗಡನ ಸ್ವಂತವ್ರು ಪಾವಗಡ. ಇಲ್ಲಿ ಇರೋದು ನಾವು ನೆಲಮಂಗಲ ಬೂದಿಯಾಳ ಹತ್ರ. ನಾವೊಂದು ಆಯ್ತು ಅವಾಗಲೇ ಒಂದು 12 ವರ್ಷದಿಂದ ಇಲ್ಲೇ ಇರೋದು. ಫ್ಯಾಮಿಲಿ ಮದುವೆ ಆಯ್ತಾ? ಎಷ್ಟು ಮಕ್ಕಳು? ಈಗ ಒಬ್ಬ ಮಗ ಇದ್ದಾನೆ. ಫುಲ್ಲು ಸ್ನ್ಯಾಕ್ಸ್ ತಿನ್ಕೊಂಡು ಅನ್ನೋ ಸಾಂಗ್ ಹಾಕ್ತವ್ರೆ. ಮಸ್ತಾಗಿರೋದು ಸಾಂಗ್ ಹಾಕೋಣ ಒಂದು. ನಿಮ್ಗೆ ಯಾರಣ್ಣ ಹೀರೋ ಫೇವ್ರೇಟು? ಇಂಥವ್ರ ಮಕ್ಕಳು ಯಾರಾದ್ರೂ ಹೆಂಡತಿ ಮಕ್ಕಳು ತರ್ಕೊಳಲ್ಲ ಗುರು. ಬೇಜಾರಾದ್ರೆ ಹೋಯ್ತೀನಿ, ಇಲ್ಲ ಸುಕ್ಕಿರ್ತೀನಿ. ನಾನು ಯಾರ ಅಭಿಮಾನಿವೂ ಅಲ್ಲ. ಇಷ್ಟ ಆದ್ರೆ ಹೋಗ್ತೀರಾ? ಹೋಗ್ತೀನಿ. 4 ಜನ ಮೆಚ್ಚಬೇಕು, ಸಂಸಾರಿ ಪಿಕ್ಚರ್ ಚೆನ್ನಾಗಿತ್ತು ನೋಡ್ಬೋದು ಅಂತ ಅಷ್ಟೇ. ಅದು ಬಿಟ್ಬಿಟ್ಟು ಇದ್ದವ್ರೆ ಕಿತ್ತಾಡ್ತವ್ರೆ. ದುಡ್ಡು ಮಾಡ್ಕೊಂಡ್ರೆ ಸುದೀಪ್ಗೂ ದರ್ಶನ್ಗೆ ಹೋಗಲ್ಲ, ದರ್ಶನ್ ಸುದೀಪ್ಗೂ ಹೋಗಲ್ಲ. ಅದೇ ಏನಣ ಅನ್ಸುತ್ತೆ ನೀನು. ಫೀಲಿಂಗ್ ಸಾಂಗ್ ಹಚ್ಬಿಟ್ಟು ನಮ್ಗೆ. ನಿಜ ಸುಳ್ಳಲ್ಲ. ನಾವು ಸ್ಕೂಲ್ಗೆ ಹೋಗುವಾಗ ಇದು ಸಾಂಗ್ ಎಷ್ಟು ಚಂದ. ಅವ್ನು ರವಿಚಂದ್ರನ್ ಹಂಸಲೇಖನೆ ಯಾರ್ರಿ ಬರೀತಾರೆ ಇವಾಗ ಸಾಂಗ್ನಲ್ಲಿ, ಈಗ ಸಿಚುವೇಶನ್ ಅಲ್ಲಿ. ಒಳ್ಳೆ ಸಾಂಗ್. ಈಗೆಲ್ಲ ಅಂತ ಇಂಥ ಸಾಂಗ್ ಬರೀ ಅದೇ ಯೋಗರಾಜ್ ಅರ್ಥಪೂರ್ಣ ಒಂದು ಇರಲ್ಲ. ಯೋಗರಾಜ್ ಭಟ್ರು ಬರೀತಾರ ಕೈಯ ಕಚ್ಚ ಕಸಡ ಏಪುಡ ದಮ್ಮುಡ ಅಂತ. ನಾ ಸುಳ್ಳಲ್ಲ, ನಾನು ಲವ್ ಮಾಡೋಗಿದ್ದು ಸಾಂಗ್ ಕೇಳ್ತೀನಿ ಜಾಸ್ತಿ. ನೀನು ಲವ್ ಬಿದ್ದಿದ್ಯಾ? ಕಿತ್ತೋದ ನನ್ನ ಮಕ್ಕಳಿಗೆ. ನಾವು ಮೂರು ಜನ ಕಿತ್ತೋದ ನನ್ನ ಮಕ್ಕಳು. ನಾನು ಲವ್ ಅಲ್ಲಿ ಮಾಡೇ ಬಿದ್ದಿದ್ದು. ಹೌದಾ? ಲವ್ ಮ್ಯಾರೇಜ್ ನಿಮ್ದು? ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜು ಏನ್ ಮಾಡ್ತೀವಿ? ಯಾರ ನಂಬರಲ್ಲಿ ಏನಾಯ್ತು ಅದೇ ಆಗೋದು. ಆಲ್ರೆಡಿ ಬರ್ದು ಬಿಟ್ಟಿರ್ತಾರೆ. ಹಣೆ ಮೇಲೆ ಬರ್ದಿದ್ದ ಗುರು, ಇವಳೇ ಬೇಕು ಅಂತ ದೇವ್ರು ಬರ್ತಿರ್ತಾರೆ, ನಾವು ತಪ್ಸಕ್ಕಾಗಲ್ಲ. ನೋಡ ನಮ್ಮನ್ನ ಎಣ್ಣೆ ಹೊಡಿಬೋದು, ಸಿಗರೇಟ್ ಹೊಡ್ಬೋದು, ಇಂಥ ನನ್ನ ಮಕ್ಕಳ ಜೊತೆ ಹೋಗ್ಬಾರ್ದು. ಎಲ್ಲ ನುಣ್ಣು ಬೋಳ್ಸಾಕ್ಬಿಡ್ತಾರೆ. ಅಂದ್ರೆ ಎಲ್ಲರೂ ಕೆಟ್ಟರಿರಕ್ಕಲ್ಲ, ಒಳ್ಳೆಯರು ಇರ್ತಾರೆ. ಎಲ್ಲರೂ ಕೆಟ್ಟರನ್ನ ದೂರಕ್ಕಾಗಲ್ಲ. ಅದೇ ಈಗ ಅವ್ರ ಬಗ್ಗೆನೇ ಇವರು ಶಿವಲೀಲ ಅಂತ ಒಂದು ಮೂವಿ ತೆಗಿತವ್ರ, ನೋಡಿದ್ರಾ? ನಾನು ಇಲ್ಲಿ ನೋಡಿಲ್ಲ. ಅವನು ಪಾಪ ಅವನು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದಾನೆ. ದಚ್ಚು ಒಂದು ಕ್ಷಣ ಭಯ ಆಗ್ಬಿಡ್ತಾನೆ. ಅಣ್ಣ, ಮದುವೆಗಿಂತ ಮುಂಚೆ ಲೈಫ್ ಚೆನ್ನಾಗಿರುತ್ತಾ, ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿರುತ್ತಾ?
ಅದಕ್ಕೆ ಮುಂಚೆ ಲೈಫ್ ಚೆನ್ನಾಗಿರ್ತದೆ. ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು, ದುಡ್ಡು ಎಷ್ಟು ಉಳಿಸ್ಕೋಬೇಕು. ಮದುವೆ ಆದ್ಮೇಲೆ ಕಷ್ಟ ಬೀಳಬಾರ್ದು. ಕಷ್ಟ ಏನಂತ ಅಂದ್ರೆ ನಾಳೆಗೆ ಹೆಂಡತಿ ಅದು ತಗೋಬ ಇದು ತಗೋಬ ಅಂದ್ರೆ ಅವ್ರ ಸಾಲ ಮಾಡಬಾರ್ದು. ಸರ್ ಅವಾಗ ನಾಳೆಗೆ ಇನ್ನೊಬ್ರು ಚೀಪ್ ಹಾಕ್ತಿವಿ. ಈಗ ನಮ್ಮ ಅತ್ತೆ ಮಾವತ ಅಯ್ಯೋ ನಮ್ಮ ಮಳಿತ ದುಡ್ಡಿಲ್ಲ ಅಂತ ಕೊಟ್ಟೆ ಅನ್ನೋದು ಬೇಡ. ನಮ್ಮ ಅಪ್ಪ ಅಮ್ಮದ್ರು ಅಯ್ಯೋ ಇವಳೆ ಅಂತವಳು ಕರ್ಕೊಂಡ್ ಬಂದಪ್ಪ ನನ್ನ ಮಗ ಮದುವೆಗೆ ಮುಂಚೆಲ್ಲ ದುಡ್ಡೆಲ್ಲ ಚೆನ್ನಾಗಿ ಮಾಡಿದ್ದ, ಮದುವೆ ಆದ್ಮೇಲೆ ಯಾಕಪ್ಪ ಕಟ್ಕೊಂಡು ಬಿದ್ದರ್ದ್ರ ಅಂತ ಅನ್ನೋದು ಬೇಡ. ಎಷ್ಟು ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕು, ಎಷ್ಟು ದುಡ್ಡು ಉಳಿಸ್ಕೋಬೇಕು ಅಷ್ಟು ದುಡ್ಡು ಉಳಿಸ್ಕೋಬೇಕು. ನಾಳೆ ಮುಂದಿನ ಲೈಫ್ ಇವರೇ ಯೋಚನೆ ಮಾಡ್ಕೋಬೇಕು. ಅದು ನನ್ನ ಬುದ್ಧಿ ಇದೆ ಹೇಳ್ತಾರೆ. ಇಲ್ಲ ಅಣ್ಣ, ನೀವು 100% ಕರೆಕ್ಟಾಗಿ ಹೇಳಿದ್ರಿ. 100% ಇದು ಸತ್ಯವಾದ ಮಾತು. ಯಾಕಂದ್ರೆ ಅಷ್ಟು ಮಾಡ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು. ಅದು ಲಿಮಿಟ್ ಇರಬೇಕು. ನಾವು ಇಷ್ಟು ಖರ್ಚು ಮಾಡಬೇಕು, ಸೇವ್ ಮಾಡ್ಕೋಬೇಕು, ಮುಂದೆ ಫ್ಯೂಚರ್ ಏನು ಅನ್ನೋದು ಯೋಚನೆ ಮಾಡ್ಕೋಬೇಕು. ಇಷ್ಟು ಹೌದಣ್ಣ, ಅದನ್ನ ತಿಳ್ಕೊಂಡು ನಾವು ಮುಂದೆ ಹೋದ್ರೆ ನಮ್ಮ ಬಹಳ ಬಂಗಾರ ಇಲ್ಲ ಭಾಳ ಬೀದಿ ಆಗ್ಬಿಡ್ತದೆ. ಇಷ್ಟು ಅದೇ ಅಲ್ಲ, ಏನ್ ಗೊತ್ತಾ, ಅದೇ ನಾವು ಹಂಗ ಅರ್ಥಕೊಂಡು ಬಾಳಿದ್ರೆ ಬದುಕು. ನೀವೇನ್ ಹೇಳಿದ್ರಿ, ಬಾಳು ಬಂಗಾರ. ಇಲ್ಲ ಅರ್ಥಕೊಂಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಸಿಂಗಾರ, ಬೇರೆಯವ್ರಿಗೆ ಕೈಯಲ್ಲಿ ಸಿಂಗಾರ ಮಾಡಿಸ್ಕೋಬೇಕಾಗುತ್ತೆ ನಾವು. ಹಂಗಾಗುತ್ತೆ. 100% ಕರೆಕ್ಟ್ ಮಾತು ಹೇಳಿದ್ರಿ. ಹಾಗೆ ಇನ್ನೊಂದೇನು ಅಂದರೆ ನಿಮ್ಗೆ ಕೇಳೋಣ ಅಂತ ಇದ್ದೆ ಆಗ್ಲಿಂದ, ಈ ಡ್ರೈವಿಂಗ್ ಲೈಫ್ ಹೇಗಣ ಅಂದರೆ ಡ್ರೈವಿಂಗ್ ಲೈಫ್ ಬೆಸ್ಟ್ ಹೇಗೆ ಅಂತ ಎಷ್ಟೋ ಜನ ಈಗ ಯುವಕರು ಡ್ರೈವಿಂಗ್ ಲೈಫ್ ಬೆಸ್ಟ್ ಅಂತಾರೆ. ಕೆಲವರು ಏನು ಅಂದರೆ ಡ್ರೈವಿಂಗ್ ಲೈಫಲ್ಲಿ ಇದ್ದರೆ ಹೆಣ್ಣನ್ನು ಕೊಡಲ್ಲ, ಒಂದು ಚೀಪಾಗಿ ನೋಡ್ತಾರೆ. ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಹೇಳಿ ಡ್ರೈವಿಂಗ್ ಲೈಫಲ್ಲಿ. ನೋಡ್ಬೋದು, ನಾನು ಡ್ರೈವರ್. ಒಂದು ಟೈಮಲ್ಲಿ ನಾನು 2 ಗಾಡಿ ಇಟ್ಟಿದ್ದೆ. ನಮ್ಮ ಫ್ರೆಂಡ್ಶಿಪ್ ಕಡೆಯಿಂದ ಕಳ್ಕೊಂಡೆ, ಲಾಸ್ ಆಯ್ತು. ಈಗ ಕೆಲವ್ರಿಗೆ ಉದಾಹರಣೆ, ಈಗ ನೀವೇ ಇನ್ನೊಬ್ಳು ಮಗಳವಳೆ ಅನ್ಕೊಳ್ಳಿ, ನೀವು ಕಷ್ಟ ಬಿದ್ದಿದ್ದೀರಾ, ಇನ್ನೊಬ್ಬ ಏನಪ್ಪ ಡ್ರೈವರ್ ಕುಡಿತಾನೆ ತಿಂತಾನೆ ಅಂತ ಹೇಳ್ತಾರೆ ಎಲ್ಲರೂ. ಆ ಕುಡಿಯೋದ್ 4 ಜನ ಮಾತಾಡ್ತಾರೆ, ಹೇಳ್ತಾರೆ. ಎಲ್ಲರೂ ಕುಡಿತಾರೆ ಇಲ್ಲ ಅಂತಲ್ಲ, ಕುಡಿದ್ರು ಅವ್ರು ಅಪ್ಪ ಅಮ್ಮ ಅಂತ ನೋಡ್ತಾರೆ, ಅವ್ರ ಹೆಂಡತಿ ಮಕ್ಳು ಅಂತ ಸಾಕ್ತಾರೆ. ಯಾವರ ಕಿತ್ತೋದ್ ನನ್ನ ಮಗ ಡ್ರೈವರ್ ಆಗ್ಬಿಟ್ಟು ಅಲ್ಲೋಗಿ ಅದೇ ತರ್ಡ್ ಕ್ಲಾಸ್ ಮಾಡೋದು, ಇಲ್ಲ ಥರ್ಡ್ ಕ್ಲಾಸ್ ಅಂತ ಮಾಡೋದು ಹೋದ್ರೆ ಆತರ ಎಲ್ಲ. ಎಲ್ಲರೂ ಡ್ರೈವರ್ ಕೆಟ್ಟರು ಒಳ್ಳೆಯವರು ಇರ್ತಾರೆ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅನ್ನೋದು ಒಳ್ಳೇದೇ ಇಲ್ಲ ಅಂತಲ್ಲ. ಏನು ಒಳ್ಳೇದಂದ್ರೆ ನೋಡಪ್ಪ, ಈಗ ನೀವು ಬಂದ ನಮ್ ಗಾಡಿಲಿ ಒಬ್ಬ ಬಸ್ ಡ್ರೈವರ್ ಇಲ್ಲ ಅಂದ್ರೆ ಇಲ್ಲಿಂದ ಮಂಗ್ಳೂರ್ಗೆ ಹೋಗಾರ ಯಾರು, ಮಂಗ್ಳೂರಿಂದ ಬಾಂಬೆಗೆ ಹೋಗಾರ ಯಾರು, ಏನ್ ನಡ್ಕೊಂಡು ಹೋಯ್ತಾರ ಅವರು? ಇಲ್ಲ. ಡ್ರೈವರ್ ಇಂದ ಅವರಿಂದ ನಮ್ಮ ನಂಬ್ಕೊಂಡು ಸಾವಿರಾರು ಜನ ಹಿಂದೆ ಕೂತಿರ್ತಾರೆ. ಹೌದು ಅಲ್ವಾ? ನೀವು ಒಂಥರ ಅವ್ರ ಲೈಫಿಗೆ ಒಂಥರ ನೀವು ಬುನಾದಿ ಇದ್ದಂಗೆ. ಮತ್ತೆ ಈಗ ಅವರು ಡ್ರೈವರ್ಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ, ಅವ್ರು ಎಲ್ಲಾರು ಒಂದ್ ಹೆಣ್ಣು ನೋಡೋಕ್ ಹೋಗ್ಬೇಕು ಅಂತಂದ್ರೆ, ಒಂದ್ ಶಾಸ್ತ್ರ ಮಾಡಿಸ್ಬೇಕು ಅಂದ್ರೆ ಒಂದ್ ಬಸ್ ಮಾಡ್ತಾರೆ, ಒಂದು ಟೆಂಪೋ ಮಾಡ್ತಾರೆ. ಆ ಬಸ್ ಅದೇ ಹೋಯ್ತದೆ, ಅಪ್ಪ ಡ್ರೈವರ್ ಬೇಕಾನೆ ಬೇಕಣ್ಣ. 100% ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಬೇಕು. ಡ್ರೈವರ್ ಎಲ್ಲರೂ ಕೆಟ್ಟರಿಲ್ಲ, ಒಳ್ಳೆಯವರು ಇದ್ದೇ ಇರ್ತಾರೆ. ಸರಿನಾ? ನಾನು ಈಗ ಯಾರಾದ್ರೂ ಈಗ ಗೌರ್ಮೆಂಟ್ ಜಾಬ್ ಇವತ್ತಿರ್ತಾನೆ, ನಾಳೆಗೆ ಹೋಗ್ತಾನೆ, ಲಂಚ ತಗೊಂಡ್ರೆ ಸಸ್ಪೆಂಡ್ ಆಗೋಯ್ತದೆ. ಇವತ್ತು ಡ್ರೈವರ್ ಕೆಲಸ ಮಾಡ್ತಾನೆ, ಇದೆಲ್ಲ ಗಾಡಿ ಇನ್ನೊಂದ್ ಗಾಡಿ ಹುಡಿಕತ್ತಾನೆ, ತಾಕತ್ ನಾನು ಹಿಡ್ತಿ ಸಾಕ್ಬೇಕು ಅಂತ ತಾಕತ್ ಇದ್ದೇ ಇರ್ತಾನೆ, ಹುಡಿಕತ್ತಾನೆ. ಡ್ರೈವರ್ ಕೆಲಸ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದಾನೆ, ಗೌರ್ಮೆಂಟ್ ಕೆಲಸವ ಏನಂತ ಇವತ್ತು ತೆಗೆದಾಕಿದ್ರೆ ಅವ್ನು ವರ್ಷ ಗಂಟೆ ಸಿಗುತ್ತೋ ಕೆಲಸ ಇಲ್ಲ, ಇಲ್ವೋ ಸಸ್ಪೆಂಡ್ ಆಗೋಯ್ತದ. ಅದೇ ಹಾಗೆ ಮಾಡ್ತಾರೆ. ಇವ್ರು ಕೂಲಿ ಕೆಲಸ ಮಾಡ್ಲೇಬೇಕಾ? ಮಾಡ್ಲೇಬೇಕು. ಅವ್ನಿಗೇನು ವಿದ್ಯೆ ಬಂದಿರುತ್ತೆ, ಗಾಡಿ ಓಡಿಸೋದು ಬರೋದು ಹೋಗೋದಿದ್ರೆ ಅವ್ನು ಡ್ರೈವರ್ ಕೆಲಸ ಬರ್ತಾನೆ. ಅವಾಗ ಅವ್ನು ಡ್ರೈವರ್ ಆಗೈತಾನ. ಹೆಣ್ಣು ಕೊಟ್ಟವ್ರಿಗೆ ಏನಂತಾರಾಗ, ಅಯ್ಯೋ ಗೌರ್ಮೆಂಟ್ ಕೆಲಸದಲ್ಲಿಂದ ಪುಟ್ಟ ಈಗ ಡ್ರೈವರ್ ಕೆಲಸ ಮಾಡ್ಕೊಂಡವ್ನೆ. ಡ್ರೈವರ್ಗೆ ಒಂದು ವ್ಯಾಲ್ಯೂ ಹೆಸರು ಒಳ್ಳೇದೇ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಡ್ರೈವರ್ದು ಕಣ್ಣ ಮತ್ತು ಯಾರು ಕಾಣಲೇಬಾರ್ದು. ಕೆಲವರು ಚೀಪಾಗಿ ನೋಡ್ತಾರಲ್ಲ, ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವ್ರು ಚೀಪಾಗಿ ನೋಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಹೇಳೋದು, ಅವರೇ ಇನ್ನೊಬ್ರು ಚೀಪಾಗಿ ನೋಡ್ತಿರ್ತಾರೆ. ಚೀಪಾಗಿ ನೋಡೋರ್ನೆ ನಾವು ಚೀಪಾಗಿ ಮಾತಾಡಕ್ ಆಗಲ್ಲ, ಅವ್ರಿಗೆ ಉತ್ತರನೇ ಇಲ್ಲ ಅವ್ರಿಗೆ. ಯಾಕಂತ ಇನ್ನೊಬ್ರನ್ನ ಇಳಿಸಬಾರ್ದು. ಫಸ್ಟ್ ಇವತ್ತಲ್ಲ ನಾಳೆ ನಾವು ಅದೇ ಪರಿಸ್ಥಿತಿ ಬರ್ತೀವಿ ಅಂತ ಅವ್ರು ನೋಡ್ಕೋಬೇಕು. ಅದೇ ಈಗ ಕೇಳಿಸ್ಕೊಂಡ್ರಲ್ಲ ಸ್ಟಾರ್ಸ್, ಅಣ್ಣ ಹೇಳಿದ್ದು ಏನು ಅಂತ. ಡ್ರೈವಿಂಗ್ ಅಂದರೆ ಯಾವುದೇ ಕಾರಣಕ್ಕೂ ನಾವು ಚೀಪಾಗಿ ನೋಡಬಾರ್ದು. ಡ್ರೈವರ್ಸ್ನ ಎಲ್ಲರಿಗೂ ಗೌರವ ಕೊಡಬೇಕು. ಯಾಕಂತ ಹೇಳಿದ್ರೆ ಮುಂದೆ ಅವರು ಒಂದು ಮಾತು ಹೇಳಿದರು ಆವಾಗಲೇ. ಈಗ ನಾವೆಲ್ಲರಿಗೂ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ, ಟ್ರಾವೆಲಿಂಗ್ ಮಾಡಬೇಕು ಅಂದರೆ, ಈಗ ಡ್ರೈವರೇ ಇಲ್ಲ ಅಂದರೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಎಲ್ಲರೂ ಮದುವೆ ಆಗಲಿ ಫಂಕ್ಷನ್ ಆಗಲಿ ಹೋಗ್ತೀವಿ, ಇಲ್ಲ ಎಲ್ಲಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ನಮಗೆ ಈಗ ಹೋಗಲೇಬೇಕಾಗುತ್ತೆ. ಯಾವುದಾದ್ರೂ ಒಂದು ಟ್ರಾವೆಲಿಂಗ್ ಬಸ್ಸ ಇಲ್ಲ ಏನಾದರೂ ಒಂದು ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಅವಾಗ ಡ್ರೈವರ್ನ ನಂಬ್ಕೊಂಡೆ ನಾವು ಹೋಗೋದು. ಈಗ ಡ್ರೈವರ್ ಮುಂದೆ ಅವರು ಫೋಕಸ್ ಮಾಡ್ಕೊಂಡು, ಈಗ ಅಕ್ಕಪಕ್ಕ ಗಾಡಿಗಳೆಲ್ಲ ಬರ್ತಾ ಇರ್ತವೆ, ತುಂಬ ಗಾಡಿಗಳು ಹೋಗ್ತಾ ಇರ್ತವೆ ಅಷ್ಟೊಂದು.
ನಿಮಗೆ ನೀವು ಹೋಗೋ ಜಾಗಕ್ಕೆ ಒಂದು ಏನು 100% ತಲುಪಿಸ್ತಾರೆ ಅವರು ಸೇಫಾಗಿ. ಅದು ಅವ್ರ ಕೈಯಲ್ಲಿರೋದು, ಡ್ರೈವರ್ಸ್ ಯಾರಿದ್ದಾರೆ ಅವ್ರ ಕೈಯಲ್ಲಿರುತ್ತೆ. ನಾವು ಅವ್ರನ್ನ ನಂಬ್ಕೊಂಡು ಈಗ ಹೋಗ್ತಾ ಇರ್ತೀವಿ, ಅವ್ರನ್ನೇ ನಾವು ಚೀಪಾಗಿ ನೋಡಿದ್ರೆ ಆಗಲ್ಲ. ಯಾಕಂದರೆ ಕೆಲವೊಂದು ಕಡೆ ನಾನು ಕೇಳಿದ್ದೆ, ಈ ಡ್ರೈವಿಂಗ್ ಲೈಫ್ ತುಂಬ ವೇಸ್ಟು, ಮತ್ತು ಹಾಗೆ ಡ್ರೈವಿಂಗ್ ಮಾಡೋರ್ಗೆ ಯಾರಿಗೂ ಹೆಣ್ಣು ಕೊಡಲ್ಲ, ನಿದ್ದೆ ಇರಲ್ಲ, ಹಾಗೆ ಹೀಗೆ ಅಂತ. ಬಟ್ ಅವ್ರು ಏನು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರನ್ನೂ ಡ್ರೈವರ್ನ ಚೀಪಾಗಿ ನೋಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ಡ್ರೈವರ್ಸ್ಗೆ ಎಲ್ಲರಿಗೂ ಗೌರವ ಕೊಡಿ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇದೆ. ಯಾಕಂತ ಹೇಳಿದ್ರೆ ಈಗ ಆವಾಗಲೇ ಇನ್ನೊಂದು ಮಾತು ಹೇಳಿದರು, ಈಗ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಇನ್ನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಆ ಕಂಪ್ನಿಯಲ್ಲಿ ಏನು ಕೆಲಸ ಇದೆಯೋ ಅದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ, ಬೇರೆ ಏನೂ ಗೊತ್ತಿರಲ್ಲ. ಒಂದು ವೇಳೆ ಅವರು ಆ ಕಂಪ್ನಿಯಿಂದ ಏನಾದರೂ ರಿಸೈನ್ ಮಾಡಿದ್ರು, ಇಲ್ಲ ಕಂಪ್ನಿಯವರೇ ತೆಗ್ದಾಕ್ಬಿಟ್ರು ಅಂದರೆ ಅವ್ರಿಗೆ ಬೇರೆ ಕೆಲಸ ಏನು ಮಾಡಬೇಕು ಅಂತಲೇ ತೋಚಲ್ಲ. ಏನೋ ಒಂದು ಕೂಲಿ ಕೆಲಸ ಮಾಡಲೇಬೇಕಾಗುತ್ತೆ. ಅಂಥದ್ದು ಒಂದು ಏನಾದರೂ ಡ್ರೈವಿಂಗ್ ಕೆಲಸ ಗೊತ್ತಿದೆ ಅಂದರೆ ಓನಾಗೆ ಇದಲ್ಲದೆ ಇನ್ನೊಂದು ಡ್ರೈವಿಂಗ್ ಏನೋ ಒಂದು ಕೆಲಸ ಹುಡುಕೊಂತಾರೆ. ಆ ಡ್ರೈವಿಂಗ್ಗೆ ಒಂದು ರಾಜ ಆಗಿ ನಿಲ್ತಾರೆ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂದರೆ, ಯಾರೇ ಆಗಲಿ ಡ್ರೈವಿಂಗನ ಚೀಪಾಗಿ ನೋಡಲೇಬೇಡಿ. ದಯವಿಟ್ಟು ರೆಸ್ಪೆಕ್ಟ್ ಕೊಡಿ, ಎಲ್ಲರೂ ಗೌರವ ಕೊಡಬೇಕು. ಏನಣ್ಣ ಅಲ್ವಾ? ಹೇಳಿದ್ದು ಕರೆಕ್ಟ್ ಅಲ್ವಾ? ಕರೆಕ್ಟ್, 100% ಸತ್ಯನೇ ಅದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.